ಎಲ್ಲರಿಗೂ ಹೇಗಿದ್ದೀರಾ? ಮಾರ್ಚ್ ಬಂತು, ಸಮ್ಮರ್ ಬಂತು, ಜೊತೆಗೆ ಬ್ಲಾಕ್ ಬಸ್ಟರ್ ಮೂವಿ ಲಿಸ್ಟ್ ಕೂಡ ಬಂತು. ಮಾರ್ಚ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಮಾಡಿರೋ ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಮೂವೀಸ್ ರಿಲೀಸ್ ಆಗ್ತಿದೆ. ಸೊ ಯಾವ ಮೂವೀಸ್ ಯಾವ ಡೇಟಿಗೆ ರಿಲೀಸ್ ಆಗ್ತಿದೆ, ಯಾವ ಮೂವೀಸ್ ಕ್ಲಾಶ್ ಆಗ್ತಾ ಇದೆ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋ ನೋಡಿ. ನಾನು ಮಾತಾಡ್ತಿರೋ ಮೊದಲನೇ ಚಿತ್ರ ಬಂದ್ಬಿಟ್ಟು ಭಾರ್ಗವ ಉಪೇಂದ್ರ ಅವರು ನಟಿಸ್ತಿರೋ ಆಕ್ಷನ್ ಚಿತ್ರ. ಉಪೇಂದ್ರ ಅವ್ರ ಮೂವಿ ಅಂದ್ಮೇಲೆ ಆಕ್ಷನ್ ಡೈಲಾಗ್ ಗಳಿಗೇನು ಕುಂದುಕೊರತೆ ಇರಲ್ಲ. ಮೂವಿ ಟ್ರೇಲರ್ ಅಲ್ಲೇ ನಮ್ ವಿಷ್ಣುವರ್ಧನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ ವಿಷ್ಣುವರ್ಧನ್ ಹೇಳೋ ಹಂಗೇನೆ ಭಯನೇ ಜೀವನ ಆಗ್ಬಾರ್ದು, ಆದ್ರೆ ಜೀವನದಲ್ಲಿ ಭಯ ಇರಬೇಕು ಅಂತ. ಜೀವನದಲ್ಲಿ ಭಯನೇ ಇಲ್ದಲೆ ನಾನಿದ್ದೀನಿ ಅಂತ ತೋರ್ಸಕ್ಕೆ ನಮ್ಮ ಉಪೇಂದ್ರ ಅವರು ಭಾರ್ಗವ ಆಗಿ ಬರ್ತಾ ಇದ್ದಾರೆ. ಸೊ ಈ ಮೂವಿ ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ. ಮೂವಿ ಹೇಗಿರುತ್ತೆ, ಹೇಗೆ ಸಕ್ಸಸ್ ಕೊಡುತ್ತೆ, ಪ್ರೇಕ್ಷಕರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾದು ನೋಡೋಣ. ನೆಕ್ಸ್ಟ್ ಚಿತ್ರ ಬಂದ್ಬಿಟ್ಟು ಎಲ್ಲರೂ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇರೋ ಟಾಕ್ಸಿಕ್ ಮೂವಿ. ಟ್ರೇಲರ್ ಅಲ್ಲಿ ಹೇಳ್ದಂಗೆನೆ ಟಾಕ್ಸಿಕ್ ಮೂವಿ ಟ್ರೇಲರ್ ನೋಡಿ ಇದ್ಯಾ ಹಾಲಿವುಡ್ ರೇಂಜಿಂಗ್ ಮೂವಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಕ್ಷನ್ಸ್ ಆಗಿರ್ಬೋದು, ವಿಜುವಲೈಸೇಷನ್ಸ್ ಆಗಿರ್ಬೋದು, ಯಶ್ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದ್ರ ಮೇಲೆ ನಯನತಾರ, ತಾರಾ ಸುತಾರಿಯಾ, ಕಿಯಾರಾ ಅಡ್ವಾಣಿ ಹೇಗೆ ಈ ಮೂವಿಯಲ್ಲಿ ಯಾವ ರೋಲ್ ಮಾಡಿದ್ದಾರೆ, ಹೇಗೆ ಕ್ಯಾರೆಕ್ಟರ್ಸ್ಗೆ ಇಂಟರ್ ಕನೆಕ್ಟೆಡ್ ಆಗಿದ್ದಾರೆ, ಯಶ್ ಯಾರನ್ನ ರೊಮ್ಯಾನ್ಸ್ ಮಾಡ್ತಾರೆ, ಯಾರನ್ನ ಹೊಡೆದಾಕ್ತಾರೆ, ಇದೆಲ್ಲ ನೋಡ್ಬೇಕು ಅಂದ್ರೆ ಮೂವಿಗೋಸ್ಕರ ಕಾಯ್ಬೇಕು. ಅದೆಲ್ಲ ಬಿಟ್ಟು ಇನ್ನ ಎಕ್ಸ್ಟ್ರಾಡಿನರಿ ಲೆವೆಲ್ಗೆ ಕುತೂಹಲ ತಂದಿರೋದು ಫೈನಲಿ ನಮ್ ಯಶ್ ಅವರು ದಾಡಿ ಇಲ್ದಲೆ ಕ್ಲೀನ್ ಶೇವ್ ಲುಕ್ ಅಲ್ಲಿ ಬಂದಿರೋದು. ಅವ್ರು ಹೇಗ್ ಕಾಣಿಸ್ತಾರೆ, ಅವ್ರ ಕ್ಯಾರೆಕ್ಟರಿಗೆ ಹೇಗ್ ಜೀವ ತುಂಬಿದ್ದಾರೆ, ಕಾಂಟ್ ವೇಟ್ ಟು ಸಿ. ಸೊ ಮಾರ್ಚ್ 19 ರೆಡಿ ಆಗಿರಿ ಟಾಕ್ಸಿಕ್ ಮೂವಿ ನೋಡಕ್ಕೆ. ನನಗ್ ಗೊತ್ತಿದೆ ಟಾಕ್ಸಿಕ್ ಮೂವಿ ಆಲ್ರೆಡಿ ಟ್ರೇಲರ್ ಅಲ್ಲೇ ಬ್ಲಾಕ್ ಬಸ್ಟರ್ ರೇಂಜಿಗೆ ಹವಾ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಇನ್ನು ಮೂವಿ ಹೇಗ್ ಹವಾ ಕ್ರಿಯೇಟ್ ಮಾಡುತ್ತೆ, ಹೇಗ್ ರಿಯಾಕ್ಷನ್ಸ್ ಬರುತ್ತೆ, ಮೂವಿ ಕತೆ ಹೇಗಿದೆ, ಕನ್ನಡ ಪ್ರೇಕ್ಷಕರಂತೂ ಟಾಕ್ಸಿಕ್ ಮೂವಿಗೋಸ್ಕರ ಕಾಯ್ಕೊಂಡಿದ್ದಾರೆ. ಮಾರ್ಚ್ 19 ಎಲ್ಲಾ ಥಿಯೇಟರ್ ಕರ್ನಾಟಕದಲ್ಲಿ ಫುಲ್ ಆಗೋದಂತೂ ಗ್ಯಾರಂಟಿ. ಸೊ ನೋಡೋಣ ಮಾರ್ಚ್ 19 ಹೇಗೆ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ದುರಂಧರ್ 2. ಎಲ್ಲರಿಗೂ ಗೊತ್ತಿರೋ ಹಂಗೇನೆ ದುರಂಧರ್ 1 ಎಲ್ಲ ಎಕ್ಸ್ಪೆಕ್ಟೇಷನ್ ದಾಟಿ ಎಲ್ಲ ದಾಖಲೆಗಳನ್ನು ಮುರಿದು ನಂಬರ್ 1 ಬ್ಲಾಕ್ ಬಾಸ್ಟರ್ ಆಗಿ ನಿಂತಿರೋ ಮೂವಿ ರಿಲೀಸ್ ಆಗಕ್ ಮುಂಚೆನೆ ದುರಂಧರ್ 2 ವಿಲ್ ಬಿ ಅ ಬ್ಲಾಕ್ ಬಾಸ್ಟರ್ ಅಂತ ನಮ್ಮ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಆಲ್ರೆಡಿ ದುರಂಧರ್ 1 ಕ್ರಿಯೇಟ್ ಮಾಡಿರೋ ಹವಾ ಜೊತೆ ಮುಂದೆ ಏನಾಗುತ್ತೆ, ಏನ್ ಟ್ವಿಸ್ಟ್ ಅಂಡ್ ಟ್ವಿಲ್ಸ್ ಬರುತ್ತೆ, ಎಂಡಿಂಗ್ ಏನಾಗುತ್ತೆ ಅನ್ನೋದು ಎಲ್ಲರೂ ಕಾಯ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ದೊಡ್ಡ ಕ್ಲಾಶೇ ಆಗ್ತಾ ಇದೆ. ಏನು ಅಂತೀರಾ, ನಮ್ಮ ಟಾಕ್ಸಿಕ್ ಮೂವಿ ದುರಂಧರ್ 2 ಮೂವಿ ಎರಡು ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ. ಮಾರ್ಚ್ 19 ಪ್ರೇಕ್ಷಕರು ಯಾವ ಮೂವಿ ನೋಡಕ್ ಇಷ್ಟಪಡ್ಬೋದು, ದುರಂಧರ್ 2 ನ, ಟಾಕ್ಸಿಕ್ ಮತ್ತೆ ಯಾಕೆ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡಕ್ಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಇನ್ನು ನಮ್ಮ ಫೈನಲ್ ಮೂವಿ ಬಂದ್ಬಿಟ್ಟು ಉಸ್ತಾದ್ ಭಗತ್ ಸಿಂಗ್. ಇದು ಮಾರ್ಚ್ 26 ರಿಲೀಸ್ ಆಗ್ತಿದೆ. ಆಲ್ಮೋಸ್ಟ್ 1 ಇಯರ್ ಇಂದ ಪ್ರೇಕ್ಷಕರು ಕಾಯ್ಕೊಂಡಿರೋ ಮೂವಿ ಉಸ್ತಾದ್ ಭಗತ್ ಸಿಂಗ್. ಇದರಲ್ಲಿ ಪವನ್ ಕಲ್ಯಾಣ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣ ಸಿಗ್ತಾರೆ. ಇವ್ರ ಜೊತೆಯಾಗಿ ಶ್ರೀಲೀಲಾ ಅವರು ಇದ್ದಾರೆ. ಟ್ರೇಲರ್ ಅಲ್ಲೇ ಹೇಳೋ ಹಾಗೆ ಇದು ಕಂಪ್ಲೀಟ್ ಆಕ್ಷನ್ ಮೂವಿ. ಆಕ್ಷನ್ ಅದಕ್ಕಿಂತ ಜಾಸ್ತಿ ನಮ್ ಪವನ್ ಕಲ್ಯಾಣ್ ಅವರಿದ್ದಾರೆ ಅಂದ್ಮೇಲೆ ಇದು ಸ್ಟೈಲಿಶ್ ಮೂವಿ ಆಗೋದಂತೂ ಖಂಡಿತ. ಮಾರ್ಚ್ ಅಲ್ಲಿ ಬರೀ ಸಮ್ಮರ್ ಹೀಟ್ ಅಲ್ಲ, ಒಳ್ಳೆ ಆಕ್ಷನ್ ಕಿಕ್ ಕೂಡ ಸಿಗ್ತಾ ಇದೆ. 4 ಸೂಪರ್ ಸ್ಟಾರ್ಸ್, 4 ಆಕ್ಷನ್ ಮೂವಿ, 4 ಭಾಷೆಗಳು. ಯಾವ ಮೂವಿ ಗೆಲ್ಲುತ್ತೆ, ಯಾವ ಮೂವಿಗೆ ಪ್ರೇಕ್ಷಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಏನಾಗುತ್ತೆ ಅಂತ ಕಾಯೋಣ. ಈ ಮೂವಿ ರಿವ್ಯೂಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ಮೂವಿ ರಿವ್ಯೂ ಜೊತೆ ಬರ್ತೀನಿ. ಮೂವಿ ರಿವ್ಯೂಸ್ ನೋಡಿ ಯಾವ ಮೂವಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ. ಈಗಾಗ್ಲೇ ಡಿಸೈಡ್ ಮಾಡಿದ್ರೆ ಯಾವ ಮೂವಿಗೆ ಹೋಗ್ತಿದ್ದೀರಾ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಬಾಯ್.